ಹಲೋ ಗೈಸ್, ಇಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಇಲ್ಲಿ ಸ್ವೀಟ್ ಪಂಪ್ಕಿನ್ನ ರೆಸಿಪಿ ಮಾಡುವ. ಸೊ ಕುಂಬಳಕಾಯಿ, ಸೊ ಅದರದ್ದು ಈಗ ಒಳ್ಳೇದು ಮಾಡಿ ಒಳಗೆ ಸೀಡ್ಸ್ ಎಲ್ಲ ಉಂಟು ನೋಡಿ, ಅದನ್ನು ಕ್ಲೀನ್ ಮಾಡಬೇಕು. ನಾವು ಆ್ಯಕ್ಚುಲಿ ಅದು ನಿನ್ನೆ ಬೆಳ್ಮನ್ ಮಾರ್ಕೆಟ್ ಇತ್ತು, ಅಲ್ಲಿಂದ ತಂದದ್ದು. ಸೊ ಹಾಫೇ ತಂದದ್ದು, ಅಂದರೆ ಅಲ್ಲಿ ಕೆ ಜಿ ಲೆಕ್ಕದಲ್ಲೆಲ್ಲ ಮಾರ್ತಾರಲ್ಲ, ಅರ್ಧ ಕೆ ಜಿ ಹಾಗೆ. ಸೊ ಫುಲ್ ತರಲಿಲ್ಲ. ಸೊ ಇದರದ್ದು ಹಲ್ವ ಕೂಡ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಸೊ ಆ್ಯಕ್ಚುಲಿ ಇದು ಆಫ್ ತಂದದ್ದಲ್ಲ, ಹಾಗಾಗಿ ಹಲ್ವ ಮಾಡಲಿಕ್ಕೆ ಇದರಲ್ಲಿ ನನಗೆ ಸ್ವಲ್ಪ ಇಡಲಿಕ್ಕಾಗಲಿಲ್ಲ. ಸೊ ಸ್ವಲ್ಪ ಇಟ್ಟರೆ ಹಲ್ವಕ್ಕೆ ಕಮ್ಮಿ ಆಗ್ತದೆ ಅಥವಾ ಒಂದೇ ಪದಾರ್ಥಕ್ಕೆ ಕಮ್ಮಿ ಆಗ್ತದೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡುವ ಅಂತ ಫುಲ್ಲನ್ನು ಪದಾರ್ಥಕ್ಕೆ ಹಾಕ್ತಿದ್ದೇವೆ. ಸೊ ಯಾರೆಲ್ಲ ತೆಂಗಿನಕಾಯಿ ಕಟ್ ಮಾಡಿದ ಮೇಲೆ ಈಗ ಕುಡಿತೀರಾ ಅಂತ ಕಮೆಂಟ್ ಮಾಡಿ. ಸೊ ಈ ನೀರಂತೂ ತುಂಬ ಸ್ವೀಟ್ ಇರುತ್ತೆ. ಸೊ ಇನ್ನು ವಾಶ್ ಮಾಡ್ತಿದ್ದೇನೆ. ಸೊ ವಾಶ್ ಮಾಡೋದು ಯೂಸ್ ಮಾಡ್ತಿಲ್ಲ. ಸೊ ಹೀಗೆ ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ಇದನ್ನು ತುರಿಬೇಕು. ಸೊ ನೋಡಿ, ಇದು ಮತ್ತು ಇನ್ನೊಂದುಂಟು, ಇದೊಂದು ನಾನು ಮಾಡಿದ್ದು ನಮ್ಮದು ಓಲ್ಡ್ ಹೌಸಿಗೆ. ಸೊ ಇನ್ನು ಎಂತೆಲ್ಲ ಮಸಾಲೆ ಉಂಟು ಅದನ್ನು ಒಳ್ಳೇದು ಮಾಡಿ ಈಗ ರೋಸ್ಟ್ ಮಾಡುವ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿ ರೋಸ್ಟ್ ಮಾಡುವಾಗ ಒಳ್ಳೆ ಪರಿಮಳ ಬರುತ್ತೆ. ಸೊ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಸೊ ಇಲ್ಲಿ ಫಸ್ಟಿಗೆ ಉದ್ದಿನ ಬೇಳೆ ಸ್ವಲ್ಪ, ಮತ್ತು ಸ್ವಲ್ಪ ಅಕ್ಕಿ, ನಮ್ಮದು ರೇಷನ್ ಅಕ್ಕಿ ಅಂತ ಬರ್ತದೆ ನೋಡಿ, ಅದನ್ನು ಸ್ವಲ್ಪ ಹಾಕಬೇಕು. ಹಾಕಿ ಒಳ್ಳೇದು ಮಾಡಿ ಸ್ವಲ್ಪ ಹೊತ್ತು ಉರಿಬೇಕು. ಸೊ ನೋಡಿ, ಈಗ ಒಳ್ಳೆಯದಾಗಿ ಉಬ್ಬಿದಾಗೆ ಆಗುತ್ತೆ. ಆದಮೇಲೆ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿಯನ್ನು ಹಾಕ್ತಿದ್ದೇನೆ, ಧನಿಯಾ ಕಾಳನ್ನು. ಸೊ ಇದನ್ನು ಕೂಡ ಒಳ್ಳೆಯದಾಗಿ ಲೈಟಾಗಿ ಫ್ರೈ ಮಾಡುವ. ಇನ್ನಿದಕ್ಕೆ ಸ್ವಲ್ಪ ಮೆಂತೆ, ಇಷ್ಟನ್ನು ಲೈಟಾಗಿ ಫ್ರೈ ಮಾಡಿ ಆದಮೇಲೆ ಇದನ್ನು, ಅಂದರೆ ತಣ್ಣಗಾದ ಮೇಲೆ ಪೌಡರ್ ಮಾಡಬೇಕು. ಅಂದರೆ ತುಂಬ ಸ್ಮೂತಾಗಿ ಪೌಡರ್ ಮಾಡಬೇಕು ಅಂತ ಇಲ್ಲ. ಇನ್ನು ನಾವು ಕೊಬ್ಬರಿ ತುರಿ ಮತ್ತು ಮೆಣಸಿನಕಾಯಿ, ಅಂದರೆ ಡ್ರೈ ಚಿಲ್ಲಿಯನ್ನು ಸಪ್ರೇಟಾಗಿ ಫ್ರೈ ಮಾಡಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನಕಾಯಿ ತಗೊಳ್ಳಿ. ಸೊ ಇದನ್ನು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ. ತೆಂಗಿನಕಾಯಿ ಕೂಡ ನಾನು ಇದಕ್ಕೇನೆ ಹಾಕ್ತಿದ್ದೇನೆ.
ಸೊ ಇದನ್ನೀಗ ಸ್ವಲ್ಪ ನೀರು ಹಾಕಿ ಒಳ್ಳೆಯದಾಗಿ ಪೇಸ್ಟ್ ಮಾಡಬೇಕು, ಸ್ಮೂತ್ ಪೇಸ್ಟ್. ಸೊ ನಮ್ಮದು ಪೌಡರ್ ನೋಡ್ಬೋದು ಹೀಗೆ ರೆಡಿಯಾಗಿದೆ. ಸೊ ನೋಡಿ, ಇಷ್ಟು ಫೈನಾಗಿ ನಾನು ಮಾಡಿದ್ದೇನೆ, ಸ್ಮೂತ್ ಮಾಡಲಿಲ್ಲ. ಸ್ಮೆಲ್ ಅಂತೂ ತುಂಬ ಒಳ್ಳೆಯದಾಗಿದೆ. ಸೊ ಹೀಗೆ ಪೌಡರ್ ಮಾಡಬೇಕು. ಸೊ ಮತ್ತು ಮೆಣಸಿನಕಾಯಿ ಅಂತ ಉಂಟು, ಮೆಣಸಿನಕಾಯಿ ಮತ್ತು ನಮ್ಮದು ಕೊಕೊನೆಟ್, ಅದನ್ನು ಪೇಸ್ಟ್ ಮಾಡಬೇಕು, ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡಬೇಕು. ಸೊ ಇನ್ನು ನಾವು ಕಂಟಿನ್ಯೂ ಮಾಡುವ ನಮ್ಮದು ಕುಕಿಂಗ್. ಈಗ ನಾವು ನಮ್ಮದು ಕುಂಬಳಕಾಯಿಯನ್ನು ಬೇಯಿಸಲಿಕ್ಕೆ ಇಡುವ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ, ಕುಕ್ಕರಲ್ಲೇ ಬೇಯಿಸ್ತಿದ್ದೇನೆ. ಸೊ ಬೇಗ ಆಗುತ್ತೆ, ಒಂದು ವಿಸಿಲ್ ತೆಗೆದರೆ ಸೊ ಬೇಗ ಆಗುತ್ತೆ. ಇನ್ನು ಇದಕ್ಕೆ ನಮ್ಮದು ಕಟ್ ಮಾಡಿ ಕ್ಲೀನ್ ಮಾಡಿದಂತಹ ಕುಂಬಳಕಾಯಿಯನ್ನು ಹಾಕುವ. ಇದಕ್ಕೆ ಈಗ ಸ್ವಲ್ಪ ಅರಶಿನ ಹುಡಿ ಹಾಕುವ. ನೀವು ಗ್ರೈಂಡ್ ಮಾಡುವಾಗ ಇದರಲ್ಲಿ ನಮ್ಮದು ಮಸಾಲದಲ್ಲಿ ಹಾಕಿದರೆ ಈಗ ಹಾಕಬೇಕಂತ ಇಲ್ಲ, ನಾನು ಈಗ ಸ್ವಲ್ಪ ಹಾಕ್ತಿದ್ದೇನೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸುವ. ಈಗ ನಾನಿಲ್ಲಿ ಬೆಲ್ಲ ಮತ್ತು ಸ್ವಲ್ಪ ಹುಳಿಯನ್ನು ಹಾಕ್ತಿದ್ದೇನೆ. ಸೊ ಇದನ್ನು ಮುಚ್ಚಿ ಒಂದು ವಿಸಿಲ್ ಆಗುವ ತನಕ ಇಡುವ. ಸೊ ಒಂದು ವಿಸಿಲ್ ಆಗಿದೆ. ಸೊ ಹಾಗೆ ನೋಡಿ, ಒಳ್ಳೆಯದಾಗಿ ಬೆಂದಿದೆ, ಪರ್ಫೆಕ್ಟ್. ಒಂದು ವಿಸಿಲಲ್ಲಿ ಇದು ಸರಿಯಾಗಿ ಬೇಯ್ತದೆ. ಇನ್ನಿದಕ್ಕೆ ನಾವೆಂತ ರೆಡಿ ಮಾಡಿಟ್ಟಿದ್ದೇವೆ ನೋಡಿ ಪೌಡರ್, ಅದನ್ನು ಹಾಕಿ ಒಳ್ಳೇದು ಮಾಡಿ ಒಮ್ಮೆ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟಂತಹ ಪೇಸ್ಟನ್ನು ಕೂಡ ಹಾಕುವ. ಸೊ ಪೇಸ್ಟ್ ಹಾಕಿದ ಮೇಲೆ ಇದು ಒಳ್ಳೆಯದಾಗಿ ಕುದಿ ಬರಬೇಕು. ಸೊ ಇದು ಮಸಾಲೆ ಅಂತ ಉಂಟು ಅದು ಒಳ್ಳೆಯದಾಗಿ ಬೇಯಬೇಕು. ಸೊ ನೋಡಿ, ಒಳ್ಳೆಯದಾಗಿ ಈಗ ಕುದೀತಾ ಉಂಟು. ಸೊ ಇಷ್ಟು ಕುದಿದ್ರೆ ಸಾಕು. ಇನ್ನಿದನ್ನು ಸೈಡಿಗೆ ಇಡ್ತೇನೆ. ಸೊ ಇನ್ನಿದಕ್ಕೆ ಒಗ್ಗರಣೆಗೆ ನಾವು ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಸಾಸಿವೆ ಇಷ್ಟೇ ಹಾಕಲಿಕ್ಕೆ, ಬೇರೆ ಏನು ಹಾಕಲಿಕ್ಕಿಲ್ಲ. ಸೊ ನಿಮ್ಮದು ಬೆಳ್ಳುಳ್ಳಿ ಅದೆಲ್ಲ ಉಂಟು ನೋಡಿ, ಅದನ್ನೆಲ್ಲ ಎಂತ ಹಾಕಬೇಡಿ. ಜಸ್ಟಿಗೆ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಇಷ್ಟೇ, ಮೂರನ್ನೇ ಹಾಕಿದರೆ ಆಯಿತು. ನಿಮಗೆ ಒಳ್ಳೆಯದಾಗಿ ನಮ್ಮದು ಕುಂಬಳಕಾಯಿ ಕೊದ್ದೆಲ್ ರೆಡಿ ಆಗುತ್ತೆ, ಅದು ಕೂಡ ಭಟ್ರು ಸ್ಟೈಲಲ್ಲಿ.
ಸೊ ಇನ್ನು ಇದಕ್ಕೆ ಹಾಕುವ. ಸೊ ನೋಡ್ಬೋದು ಸ್ವಲ್ಪ ಸೈಡಿಗೆ ಕೂಡ ರಟ್ಟಿತ್ತು, ಬಿಸಿ ಇತ್ತಲ್ಲ ಹಾಗಾಗಿ. ಸೊ ನಾನು ಒಂದು ಕೈಯಲ್ಲಿ ಅದು ತಿರುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ನೀವು ಅದನ್ನು ನಮ್ಮದು ಸ್ಪೂನ್ ಎಂತ ಉಂಟು ಅದನ್ನು ಅದಕ್ಕೆ ಹಾಕುವಾಗ ಮುಚ್ಚಳ ಮುಚ್ಚಿಡಿ, ಆಗ ಸ್ಮೆಲ್ ಒಳ್ಳೆಯದಾಗಿ ಅದರಲ್ಲೇ ಇರುತ್ತೆ. ಸೊ ಇಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ತಿದ್ದೇನೆ. ಸೊ ಒಳ್ಳೆಯದಾಗಿ ಆಗಿದೆ. ಸೊ ನಿಮಗೆ ವೈಟ್ ರೈಸಿಗಂತೂ ತುಂಬ ಒಳ್ಳೆಯದಾಗುತ್ತೆ. ಸೊ ನೋಡಿ, ಸೊ ಇವತ್ತಿನ ನಿಮಗೆ ಈ ಕುಂಬಳಕಾಯಿ ಕೊದ್ದೆಲು ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.